ಎಲ್ಲ ಸಮೀಕ್ಷೆದಾರರಿಗೆ ನಮಸ್ಕಾರ. ಈ ಉಳಿದಿರೋ 2 ದಿನ ಅಂದರೆ ಸೋಮವಾರ ಮತ್ತು ಮಂಗಳವಾರ, ಈ 2 ದಿನ ನಮಗೆ ಸರ್ವೆಯನ್ನು ಮುಗಿಸ್ಬೇಕು ಇರೋದು ಒಂದು ಏಕೈಕ ಅಡೆತಡೆ ಅಂದರೆ ಈವರೆಗೆ ನಮಗೆ ಸಿಗದೇ ಇರುವ ಮನೆ. ನಮಗೆ ಸಿಗದೇ ಇರುವ ಮನೆಯನ್ನು ಯಾವ ರೀತಿ ಹುಡುಕ್ಬೋದು, ಆ ಮನೆಯನ್ನು ಯಾವ ರೀತಿ ರೀಚ್ ಆಗ್ಬೋದು ಅಂದರೆ ಇಲ್ಲೊಂದು ಸೊಲ್ಯೂಷನ್ ಇದೆ. ಮೊದಲು ಪೃಥ ಆ್ಯಪನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಇಲ್ಲಿ ಇರುವ ಮನೆಗಳನ್ನು ನೋಡಬೇಕು. ಇಲ್ಲಿ ನಾವು ರೀಫ್ರೆಶ್ ಕೊಡಬೇಕು. ರೀಫ್ರೆಶ್ ಕೊಟ್ಟಾಗ ಈ ರೀತಿ ನೀಲಿ ಚುಕ್ಕೆಯಲ್ಲಿರುವ ಮನೆಗಳು ನಮಗೆ ಕಾಣಿಸ್ತವೆ. ಈ ನೀಲಿ ಚುಕ್ಕೆಯಲ್ಲಿರುವ ಮನೆಗಳೇ ನಾವು ಈವರೆಗೆ ಕಂಪ್ಲೀಟ್ ಮಾಡದೆ ಪೆಂಡಿಂಗ್ ಇರುವ ಮನೆಗಳಾಗಿರ್ತವೆ. ಈಗಾಗಲೇ ನಾವು ಕಂಪ್ಲೀಟ್ ಮಾಡಿರುವ ಮನೆಗಳು ಒಂದು ಮಾರ್ಕ್ ಈ ಅಪ್ಲಿಕೇಶನಲ್ಲಿ ನಾವು ರೀಫ್ರೆಶ್ ಕೊಟ್ಟಾಗ ತೋರಿಸೋದಿಲ್ಲ. ಈ ರೀಫ್ರೆಶ್ ಬಟನ್ನ ಒತ್ತಬೇಕು. ಈಗೇನು ಮಾಡಬೇಕು ಅಂದರೆ ಈ ಮನೆಯನ್ನು ಯಾವ ರೀತಿ ಕಂಡುಹಿಡಿಬೇಕು ಅಂದರೆ ಒಂದು ಈ ಮನೆಯ UHID ನಂಬರ್ನ ಓಪನ್ ಮಾಡಿದರೆ ಅಲ್ಲಿ ಆ ಮನೆಗೆ ಸಂಬಂಧಪಟ್ಟಂಥ RR ನಂಬರ್ ಸಿಗುತ್ತೆ. ಈಗ ಉದಾಹರಣೆ ಇಲ್ಲಿ ಈ ಮನೆ, ಈ ಚುಕ್ಕಿಯಲ್ಲಿರೋ ಈ ಮನೆಯ ಒಂದು UHID BR 200129225. ಈ ಮನೆಯ RR ನಂಬರ್ L7427 ಆಗಿರುತ್ತೆ. ಒಂದು ಇಲ್ಲಿದ್ದಾದ್ರೂ ಲಿಸ್ಟ್ ತೊಗೊಳ್ಬೋದು, ಅಥವಾ UHIDs ಅನ್ನೋ ಒಂದು ಬಟನ್ ಇದೆಯಲ್ಲ, ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಪೆಂಡಿಂಗ್ ಇರುವ ಎಲ್ಲ ಮನೆಗಳನ್ನು ಇಲ್ಲಿ ತೋರಿಸುತ್ತೆ, ನೋಡ್ಬೋದು. ಈ ಪೆಂಡಿಂಗ್ ಇರುವ ಮನೆಗಳನ್ನ ನೋಡ್ಬೋದು. ಇವು ನಾವು ಯಾವ ರೀತಿ ಮಾಡಬೇಕು, ರೀಚ್ ಮಾಡಬೇಕು ಅಂದರೆ ಮೊದಲು ಈ ಒಂದು ಮನೆಯನ್ನು ಕ್ಲಿಕ್ ಮಾಡಿದಾಗ ನಮಗೆ RR ನಂಬರ್ ಬರುತ್ತೆ. ಈ ನಂಬರನ್ನು ನಾವು ಈಗಾಗಲೇ ಗ್ರೂಪಲ್ಲಿ ಕಳಿಸಿರುವ ಬೆಸ್ಕಾಮ್ ಅವರ ಒಂದು 2000 ಪುಟಗಳ ಸಂಖ್ಯೆಯ 2185 ಪುಟಗಳ ಒಂದು ಫೈಲನ್ನು ಓಪನ್ ಮಾಡಬೇಕು. ಯಾವುದಾದ್ರೂ ಒಂದು PDF ವ್ಯೂವರ್ ಅಪ್ಲಿಕೇಶನ್ನ ಮೂಲಕ ಓಪನ್ ಮಾಡಿ. ಓಪನ್ ಮಾಡಿದಾಗ ಇಲ್ಲಿ 3 ಚುಕ್ಕಿಗಳ ಬಟನ್ನ ಕ್ಲಿಕ್ ಮಾಡಿದರೆ ನಮಗೆ ಫೈಂಡ್ ಬಟನ್ ಸಿಗುತ್ತೆ. ಈ ಫೈಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಯಾವುದು ಬೇಕು, ಏನು ಬೇಕು ಅದರಲ್ಲಿ ಸರ್ಚ್ ಮಾಡ್ಬೋದು. ಆಗ ನನಗೆ ಬೇಕಾದಂಥ UHID ನಂಬರ್ ಯಾವುದು L7427, ಈ ನಂಬರನ್ನು ನಾನು ಈ PDF ಫೈಲ್ನ ಫೈಂಡ್ ಭಾಗದಲ್ಲಿ ಹಾಕ್ತೇನೆ. ನೋಡಿ, L7427 ಇದನ್ನು ನಾನು ಸರ್ಚ್ ಮಾಡ್ತೇನೆ. ಸರ್ಚ್ ಆಗಿದೆ. ಇದು ಫೈಲ್ ದೊಡ್ಡದರಿಂದ ಕಾಣಿಸೋದಿಲ್ಲ. ನಾವು ಈ ಭಾಗ ಈ UHID RR ನಂಬರ್ನ ಕಾಲಮ್ನ ಓಪನ್ ಮಾಡಿದಾಗ ನಮಗೆ ದೊಡ್ಡದಾಗಿ ಕಾಣಿಸುತ್ತೆ, ನೀಲಿ ಮಾರ್ಕಲ್ಲಿ ಕಾಣಿಸುತ್ತೆ. ಇಲ್ಲಿ L74271 ಇದೆ. ನನಗೆ ಬೇಕಾದ್ರೆ ಇದಲ್ಲ, ನಾನು ಮುಂದಿನ ಅಂಕೆ ಫೈಂಡ್ಗೆ ಹೋಗ್ತೇನೆ. ಇದು 2100 ಪುಟಗಳ ಫೈಲ್ ಆಗಿರೋದ್ರಿಂದ ಸ್ವಲ್ಪ ಸಮಯ ತಗೊಳ್ಳುತ್ತೆ, ವೆಯ್ಟ್ ಮಾಡಬೇಕು. L7427 ಇದು ಅಲ್ಲ,